ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುವಂಥ ಆಹಾರಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಹಾಗೆ ತುಂಬ ಜನ ಆರೋಗ್ಯದನ್ನು ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಅವರ ಆರೋಗ್ಯದ ಕಡೆ ತುಂಬಾ ಗಮನ ಕೊಡೋದಿಲ್ಲ. ಕೆಲಸದ ಒತ್ತಡ ಅಂತಲೇ ಹೇಳ್ಬೋದು. ತುಂಬ ಜನ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಜಾಸ್ತಿ ನಮ್ಮ ಹೆಣ್ಮಕ್ಳು ಕೆಲಸದ ಒತ್ತಡ, ಹೊರಗಡೆ ದುಡಿಯೋರಂತೂ ಖಂಡಿತ ಮನೇಲಿ ಇವೆಲ್ಲ ಮಾಡಿಕೊಂಡು ಅವರ ಒಂದು ಆರೋಗ್ಯನ ಒಂದು ನೋಡ್ಕೊಳಕ್ಕಾಗಲ್ಲ. ಏನಕ್ಕಂದರೆ ಹೊರಗಡೆ ಅಷ್ಟು ಸ್ಟ್ರೆಸ್ಸಾಗಿರುತ್ತೆ, ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ಮನೇಲಿ ಅಯ್ಯೋ ಬಿಡು ಏನು ಮಾಡ್ಕೊಳಕ್ಕಾಗುತ್ತೆ, ಇಲ್ಲೇ ಎಲ್ಲಿಂದಾರು ತೊಗೊಂಡೋಗೋಣ ಹೋಟ್ಲಿಲ್ಲ ಅಂತ ಅಂದ್ಕೊಂಡು ಆರ್ಡ್ರ್ ಮಾಡ್ಕೊತಾರೆ. ಮತ್ತು ಹಾಗೆ ಹೊರಗಡೆ ಫುಡ್ಗಳನ್ನ ಜಾಸ್ತಿ ತಿಂತಾರೆ. ಹೀಗಾಗಿ ಅವರ ಆರೋಗ್ಯನ ಹೆಲ್ತನ್ನ ಅವರೇ ಹಾಳು ಮಾಡ್ಕೋತಾರೆ. ಹಾಳು ಮಾಡಿಕೊಂಡು ಇಲ್ಲಿ 10 ರೂಪಾಯಿ ಉಳ್ಸೋಕೆ ಹೋಗ್ತಾರೆ, ಅಲ್ಲಿ 100 ರೂಪಾಯಿ ಹಾಸ್ಪಿಟ್ಲಿಗೆ ಹೋಗಿ ಸುರಿತಾರೆ. ಯಾಕಂದರೆ ಹೆಲ್ತೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಆ ಹೆಲ್ತನ್ನೇ ಹಾಳು ಮಾಡ್ಕೊಳ್ತಾರೆ ನಮ್ಮ ಹೆಣ್ಮಕ್ಳಂತೂ ತುಂಬ ಜನ ಹಂಗೆ ಆಗಿದೆ. ಆದಷ್ಟು ಮನೆ ಊಟ ತಿಂದ್ಕೊಂಡು ಆರೋಗ್ಯವಾಗಿರಿ. ಮತ್ತು ಹಾಗೆ ನಿಮ್ಮ ಒಂದು ಊಟದ ಜೊತೆಗೆ ಒಂದು ಸ್ವಲ್ಪ ವಿಟಮಿನ್ ಪದಾರ್ಥಗಳನ್ನ ತಿನ್ನೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದರೆ ಎಲ್ಲ ಏನಾಗುತ್ತೆ ಅಂದರೆ ಹೊರಗಡೆ ನಿಜ ಹೊರಗಡೆ ನಾವು ಡ್ಯೂಟಿಗೆ ಹೋಗ್ತೀವಿ ಅಂದರೆ ಅಷ್ಟೇ ಒಂದು ಇರುತ್ತೆ. ಯಾಕಂದರೆ ಆ ಕೆಲಸ ನಾನು ಮಾಡಿದ್ದೀನಿ. ನಾವು ಹೊರಗಡೆ ದುಡಿಯೋಕ್ಕೆ ಹೋದಾಗ ನಾನು ಏನು ಮಾಡ್ತಿದ್ದೆ ಅಂತಂದರೆ ಸಂಜೆ ಬಂದರೆ ಸಾಕು. ಯಾಕಂದರೆ ಬೆಳಿಗ್ಗೆ ನಾನು 9 ಗಂಟೆಗೆ ಹೋಗಿ ಸಾಯಂಕಾಲ 9 ಗಂಟೆಗೆ ಮನೆಗೆ ಬರ್ತಿದ್ದೆ. ಇದರಲ್ಲಿ ಏನಾಗ್ಬಿಡ್ತಿತ್ತು ಅಂದರೆ ಇವಾಗ ಯಾರು ಅಡುಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಾಫಿ ಬಿಸ್ಕೆಟ್ ತಿನ್ಕೊಂಡು ಮಲ್ಕೊಂಡ್ಬಿಡ್ತಿದ್ದೆ. ಎಷ್ಟೋ ಸಲ ಡೈಲಿ ನೈಟ್ ಊಟನ ನನಗೆ ಕಾಫಿ ಬಿಸ್ಕೆಟ್ ಆಗ್ತಿತ್ತು, ಇಲ್ಲಾಂದರೆ ಕಡಲೆ ಬೀಜ ಇದೆಯಲ್ಲ, ಕಡಲೆ ಬೀಜನ ಹುರಿದ್ಬಿಟ್ಟು ತಿನ್ಕೊಂಡು ಮಲ್ಕೊಂಡ್ಬಿಡ್ತಿದ್ದೆ. ಮಧ್ಯಾಹ್ನ ಟೈಮು ಮೊಸರು ಮತ್ತು ಹಾಗೆ ರೈಸು ಇಷ್ಟು ಬಿಟ್ಟರೆ ನೀನೂ ತಿಂತಿದ್ದಿಲ್ಲ. ಇಷ್ಟು ಮಾಡಿಕೊಂಡು ನನ್ನ ಆರೋಗ್ಯನ ಎಷ್ಟು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ ಅಂತಂದರೆ ಅಷ್ಟು ತುಂಬಾ ಹಾಳು ಮಾಡ್ಕೊಂಡಿದ್ದೆ. ಅದಾದ ಮೇಲೆ ನಾನು ಕೆಲಸ ಬಿಟ್ಟಮೇಲೆ ಆರೋಗ್ಯದ ಕಡೆ ಗಮನ ಕೊಟ್ಟಮೇಲೆ ಇದಕ್ಕೆ ದಪ್ಪನೇ ಆಗಿಬಿಟ್ಟೆ. ಹಾಗಾಗಿ ಫ್ರೆಂಡ್ಸ್ ಹೇಳ್ತೀನಿ, ಆರೋಗ್ಯದ ಕಡೆ ತುಂಬಾ ಗಮನ ಇರಲಿ, ನಿಮ್ಮ ಗಮನ ಕೊಟ್ಕೊಳ್ಳಿ. ಹಾಗಾಗಿ ಇಲ್ಲಾಂದರೆ ನೀವು ಒಂದಕ್ಕೆ ಹೋಗಿ 9ಗೆ ದುಡ್ಡನ್ನ ಹಾಳು ಮಾಡ್ಕೋತೀರಾ ಅಂತ. ಮತ್ತು ಇನ್ನು ಯಾವುದ್ಯಾವುದು ಆಹಾರ ಬಳಕೆಗಳನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಹಾಗೆ ದಾಳಿಂಬೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ದಾಳಿಂಬೆ ಜೊತೆಗೆ ಬೀಟ್ರೋಟನ್ನು ಎರಡನ್ನೂ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ದಾಳಿಂಬೆನ ಮೊಸರನ್ನಕ್ಕೆ ಆಗಲಿ ಜ್ಯೂಸ್ ಮಾಡಿ ಹಾಗೆ ತಿನ್ನೋದ್ರಿಂದ, ಮತ್ತು ಒಂದು ಸಲಾಡ್ಗಳಿಗೆ ಹೆಂಗೆಲ್ಲ ಮಿಕ್ಸ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ನೀವು ದಾಳಿಂಬೆನ ಉಪಯೋಗಿಸೋದ್ರಿಂದನೂ ನಿಮಗೆ ಬೇಗನೆ ರಕ್ತ ರಿಕವರಿ ಆಗುತ್ತೆ. ಮತ್ತು ಹಾಗೆ ಬೀಟ್ರೋಟು ಪಲ್ಯ ಮಾಡಿ ಜ್ಯೂಸ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಹಸಿಯಾಗಿ ತಿನ್ನಿ, ಇಲ್ಲ ಬೇಯಿಸಿ ತಿನ್ನಿ. ಈ ಥರ ಬೇಯಿಸಿ ಜಾಸ್ತಿ ಹೆಚ್ಚು ದಾಳಿಂಬೆ ಮತ್ತು ಹಾಗೆ ಬೀಟ್ರೋಟ್ ಇದರಿಂದ 1 ತಿಂಗಳೊಳಗೆ ನಿಮಗೆ ರಕ್ತ ಅನ್ನೋದು ರಿಕವರಿ ಆಗುತ್ತೆ. ಮತ್ತು ಹಾಗೆ ನಿಮಗೆ ಯಾವುದೇ ಒಂದು ಸುಸ್ತಾಗಲಿ ಸಂಕಟ ಆಗಲಿ ಯಾವುದೂ ಆಗಲ್ಲ, ಹೆಲ್ತಿಯಾಗಿ ಇರ್ತೀರ. ಮತ್ತು ಹಾಗೆ ಬಂದು ಡೈಲಿ ಸಕ್ಕರೆ ಯೂಸ್ ಮಾಡೋ ಬದಲು ಬೆಲ್ಲ, ಟೀ ಕಾಫಿ ಕುಡಿಯೋ ಅಂಥ ಒಂದು ಹ್ಯಾಬಿಟ್ ಇರೋರು ಆದಷ್ಟು ಬೆಲ್ಲ ಉಪಯೋಗಿಸ್ಕೊಂಡು ತಿನ್ನೋದ್ರಿಂದನೂ ನಿಮಗೆ ಬೇಗ ರಕ್ತ ರಿಕವರಿ ಆಗುತ್ತೆ. ಮತ್ತು ಹಾಗೆ ಬಂದು ಮಿತವಾಗಿ ದಿನನಿತ್ಯ ಒಂದು 3 ಇಲ್ಲಾಂದರೆ 4 ಖರ್ಜೂರ ತಿನ್ನಿ. ಕ್ವಾಲಿಟಿ ಇರೋದನ್ನ ನೋಡಿ ತಿನ್ನಿ. ಅದರಲ್ಲೂ 3 ಥರ ಕ್ವಾಲಿಟಿ ಬರುತ್ತೆ. 3 ಇದು ಖರ್ಜೂರ ತಿನ್ನೋದ್ರಿಂದನೂ ನಿಮ್ಮ ದೇಹಕ್ಕೆ ಬೇಗನೆ ಅದು ಹಿಮೋಗ್ಲೋಬಿನ್ ಇರೋದ್ರಿಂದ ನಿಮ್ಮ ಬೇಗನೆ ರಕ್ತ ರಿಕವರಿ ಆಗುತ್ತೆ. ಹಾಗೆ ಮತ್ತು ಬೆಳಿಗ್ಗೆ ಸಂಜೆ ಸಾಧ್ಯ ಆದಷ್ಟು ನೈಟು ಒಂದು 5-10 ಒಣ ದ್ರಾಕ್ಷಿಯನ್ನು ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ತಿನ್ನೋದ್ರಿಂದನೂ ನಿಮಗೆ ಒಂಥರ ಒತ್ತಡಗಳಿರೋದಿಲ್ಲ. ಒತ್ತಡ ಜಾಸ್ತಿ, ಕೆಲಸದ ಒತ್ತಡ, ಸುಸ್ತು, ಆಯಾಸ ಅನ್ನೋದಿರುತ್ತೆ. ಮತ್ತು ಹಾಗೆ ಯಾಕಂದರೆ ಆ ಥರ ಎಲ್ಲ ಇದ್ದಾಗ ನಿಮ್ಮ ಮೈಲಿ ರಕ್ತ ಎಲ್ಲ ಹಿಂಡ್ತಾ ಇರುತ್ತೆ ಅಂತ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಇದನ್ನು ಇಷ್ಟು ಬಳಕೆ ಮಾಡಿ. ಹಾಗೆ ಮತ್ತು ಕಡಲೆಕಾಯಿ ಹೇಳ್ತೀವಿ ನೋಡಿ, ಅದು ಕಡಲೆ ಬೀಜ ಇದೆಯಲ್ಲ, ಶೇಂಗಾ ಬೀಜನ ಹುರಿದ್ಬಿಟ್ಟು ತಿನ್ನೋದ್ರಿಂದ, ಅಥವಾ ಅದನ್ನು ಹಾಗೆ ಸ್ವಲ್ಪ ನೆನೆ ಹಾಕಿ ತಿನ್ನೋದ್ರಿಂದನೂ ಬೇಗನೆ ನಿಮಗೆ ರಕ್ತ ಸೇರುತ್ತೆ. ಮತ್ತು ಹಾಗೆ ಕ್ಯಾರೆಟನ್ನ ಬೆಲ್ಲದ ಜೊತೆಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದನೂ ಬೇಗ ನಿಮಗೆ ರಕ್ತ ರಿಕವರಿ ಆಗುತ್ತೆ. ಯಾಕಂದರೆ ನಮ್ಮ ದೇಹಕ್ಕೆ ಬೇಕಾಗಿರೋದು ರಕ್ತಗಳನ್ನ ನಾವೇ ಹೆಚ್ಚಿಸ್ಕೊಬೇಕು. ಆದಷ್ಟು ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಆದಷ್ಟು ಜಾಸ್ತಿನೇ ಇರಲಿ ನಿಮ್ಮ ಇದರಲ್ಲಿ. ಯಾಕೆ ಅಂದರೆ ನಾವು ತಿನ್ನೋವಂಥ ಆಹಾರಗಳಲ್ಲಿ ಸ್ವಲ್ಪ ನಾವು ಹೊರಗಡೆ ಫುಡ್ ಜಾಸ್ತಿ ತಿಂತೀವಲ್ಲ, ನಮ್ಮ ಮೈಲಿರೋ ರಕ್ತ ಎಲ್ಲನೂ ಒಣಗಿಸ್ತದೆ ಅದು. ಯಾಕಂದರೆ ನಾವು ಜಾಸ್ತಿ ಹೊರಗಡೆ ಆಯಿಲ್ ಫುಡ್ಗಳು ತಿಂತೀವಿ, ಗೋಬಿ, ಪಾನಿಪುರಿ. ಮತ್ತು ಹಾಗೆ ನಮಗೇನು ತಿನ್ಬೇಕು, ಇಡ್ಲಿ, ದೋಸೆ, ಹೊರಗಡೆ ಏನಾಗುತ್ತೋ ಅದು ತಿಂತೀವಿ. ಅದರಲ್ಲೆಲ್ಲ ಸೋಡಾ ಅದು ಇದು ಎಲ್ಲ ಹಾಕಿರ್ತಾರೆ. ನಮ್ಮ ದೇಹಕ್ಕೆ ಅದು ಸ್ಪಂದಿಸಲ್ಲ ಆಹಾರ. ಹಾಗಾಗಿ ಒಂದು ಕಾಯಿಲೆಗೋಸ್ಕರ ಇನ್ನೊಂದು ಕಾಯಿಲೆಗಳನ್ನ ನಾವೇ ಬರ್ಮಾಡ್ಕೊಳ್ಳೋಂಗಾಗುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಮನೆ ಊಟಗಳನ್ನ ಊಟ ಮಾಡಿ
ಹೆಲ್ತಿ ಫುಡ್ಗಳನ್ನ ಜಾಸ್ತಿ ತಿನ್ನಿ. ಯಾಕೆಂದರೆ ತರಕಾರಿ ತಿನ್ನೋದ್ರಿಂದ ಮತ್ತು ಹಾಗೆ ಡ್ರೈ ಫ್ರೂಟ್ಸ್ಗಳು ತಿನ್ನೋದ್ರಿಂದನೂ ಬೇಗನೆ ನಮ್ಮ ಒಂದು ದೇಹಕ್ಕೆ ರಕ್ತ ಹೆಚ್ಚಿಸುತ್ತದೆ. ಮತ್ತು ಹಾಗೆ ಸೊಪ್ಪಿನಲ್ಲಿ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ರಕ್ತ ಕೊಡೋದ್ರಲ್ಲಿ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು. ಹಾಗಾಗಿ ಪಾಲಕ್ ಸೊಪ್ಪು ಮತ್ತು ಹಾಗೆ ದಾಳಿಂಬೆ, ಬೀಟ್ರೋಟ್, ಬೆಲ್ಲ ಮತ್ತು ಹಾಗೆ ಖರ್ಜೂರ ಮತ್ತು ಹಾಗೆ ನೆನೆಸಿದ ದ್ರಾಕ್ಷಿ, ಒಣ ದ್ರಾಕ್ಷಿ ಇರುತ್ತೆ ನೋಡಿ, ಅದನ್ನು ನೆನೆಸಿ ತಿನ್ನೋದ್ರಿಂದ ಬೇಗನೆ ನಮಗೆ ರಕ್ತ ಹೆಚ್ಚಿಸ್ತದೆ. ಫ್ರೆಂಡ್ಸ್, ಯಾರೂ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಯಾಕೆಂದರೆ ನೀವು ಇವತ್ತು ಒಂದು ಸಣ್ಣದು ಒಂದು ಎಡವಟ್ಟು ಮಾಡ್ಕೊಳ್ಳೋದು ನಾಳೆ ದಿನ ಹೋಗಿ ಲಕ್ಷಾಂತರ ರೂಪಾಯಿ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಸುರಿಯುವಂಥ ಕೆಲಸಗಳನ್ನ ಮಾಡ್ತೀರಿ. ಯಾಕಂದರೆ ಹಾಸ್ಪಿಟ್ಲು ಬಾಗಿಲಿಗೆ ನಾವು ಒಂದು ಸಲ ಹೋಯಿದ್ರೆ ಸುಮ್ಮನೆ ಹಾಗೆ ಅಂತೂ ನಮ್ಮನ್ನು ಕಳಿಸಲ್ಲ. ಯಾಕಂದರೆ ನಾವು ಬ್ಲಡ್ ಟೆಸ್ಟಿಗೆ ಅಂತ ಹೋಗಿರ್ತೀವಿ, ಅಲ್ಲಿ ಯೂರಿನ್ ಟೆಸ್ಟು, ಶುಗರ್ ಟೆಸ್ಟು, ಎಷ್ಟು ಟೆಸ್ಟ್ ಇರ್ತಾ ಅಷ್ಟೆಲ್ಲ ಬರ್ತೀವಿ. ನೀವು 500 ರೂಪಾಯಿಗೆ ಹೋಗಿ 5,000 10,000 ಬರೀ ಟೆಸ್ಟಿಗೆ ಸುರಿಬೇಕಾಗತ್ತೆ. ಮತ್ತು ಅಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇದೆ, ಥೈರಾಯ್ಡ್ ಇದೆ, ಅದಿದೆ ಇದಿದೆ ಅಂತ ಸುಮ್ಮನೆ ಇಲ್ಲದೆಲ್ಲನೂ ಬರೆದು ನಮಗೆ ಒಂದು ರಿಪೋರ್ಟ್ ಕೊಡ್ತಾರೆ. ಅದಕ್ಕೆ ಮೆಡಿಷನ್ ತೊಗೊಂಡು ಇನ್ನಷ್ಟು ನಾವು ಕುಗ್ಗುವಂಥ ಕೆಲಸಗಳನ್ನ ನಾವು ಮಾಡ್ಕೊತೀವಿ. ಹಾಗಾಗಿ ಜಾಸ್ತಿ ಹಾಸ್ಪಿಟ್ಲ್ ಬಾಗಿಲಿಗೆ ಹೋಗದಂತೆ ಮನೆಯಲ್ಲೇ ಇಂಥವೆಲ್ಲನೂ ಮಾಡಿಕೊಂಡು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ಇಲ್ಲ ಅಂತಂದರೆ ಹಾಸ್ಪಿಟ್ಲ್ ಬಾಗಿಲು ಕಟ್ಟಿಟ್ಟು ಬರ್ತೀನಿ. ಮೆಡಿಷನ್ ಎಲ್ಲಿವರೆಗೂ ತೊಗೊಳಕ್ಕಾಗುತ್ತೆ ಹೇಳಿ? ಹಾಗಾಗಿ ಊಟದಲ್ಲಿ ಎಷ್ಟು ಸಾಧ್ಯನೋ ಅಷ್ಟೂ ಹಸಿ ತರಕಾರಿಗಳನ್ನ ತಿನ್ನಿ, ಹಣ್ಣುಗಳನ್ನ ತಿನ್ನಿ, ಮತ್ತು ಒಳ್ಳೊಳ್ಳೆ ಫುಡ್ಗಳನ್ನ ಇದು ಮಾಡ್ಕೊಳ್ಳಿ. ಹೊರಗಡೆ ಫುಡ್ಡನ್ನ ಆದಷ್ಟು ಅವಾಯ್ಡ್ ಮಾಡಿ. ಆದಷ್ಟು ಎಷ್ಟು ನೀವು ಅವಾಯ್ಡ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಏಕೆಂದರೆ ರಕ್ತ ಒಂದ್ಸಲಿ ಕಡಿಮೆ ಆಗಿಬಿಟ್ಟು ನೀವು ಬೇರೆ ಕಡೆಯಿಂದ ಈಗ ನಿಮ್ಮ ಮೈಲಿ ಬ್ಲಡ್ ಇಲ್ಲ ಅಂತ ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತೀರಾ? ನೀವೇ ಹೊರಗಡೆ ಹೋಗಿ ಹಾಕಿಸ್ಕೊತೀರಾ. ಅದು ನಿಮ್ಮ ಬಾಡಿಗೆ ಸೆಟ್ ಆಗೋಲ್ಲ. ಆ ಬಾಡಿಗೆ ಸೆಟ್ ಆಗದಿದ್ದಾಗ 1 ಕಾಯಿಲೆ 9 ಕಾಯಿಲೆ ಹೋಗಿ ಇನ್ನೇನೇನಕ್ಕೋ ತಿರುಗಿ ನಮಗೆ ನಾವೇ ಲಾಸ್ಟಿಗೆ ಬ್ಲಡ್ಡಿಂದ ಜೀವ ಹೋಗಿರೋದು ಎಷ್ಟೋ ಜನ ನೋಡಿದ್ದೀವಿ. ಯಾಕಂದರೆ ಒಬ್ರಿಗೊಬ್ರು ಬ್ಲಡ್ ಸೆಟ್ ಆಗೋಲ್ಲ ಅಂತ. ಹಾಗೆ ಆ ಥರ ಕೆಲಸಗಳನ್ನ ಮಾಡ್ಕೊಬಿಡಿ. ಆದಷ್ಟು ಮನೇಲೆ ಹೆಲ್ತಿ ಫುಡ್ಗಳನ್ನ ತಿಂದ್ಕೊಂಡು ಆರೋಗ್ಯ ಕಾಪಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಾಮೆಂಟು, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಹಾಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಲ್.